ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅನ್ನೋಳ್ಳಿ ಕಿಚನ್. ಇವತ್ತಿನ ವಿಡಿಯೋದಲ್ಲಿ ಸ್ವೀಟ್ ಶಾಪಲ್ಲಿ ಸಿಗುವಂತಹ ಬಾದುಷಾ ರೆಸಿಪಿನ ಮನೆಯಲ್ಲಿ ತುಂಬ ಈಸಿಯಾಗಿ ಯಾವ ರೀತಿ ಮಾಡೋದಂತಂದೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಇವತ್ತು ನಾನು ಹೇಳೋವಂಥ ಮೆಸರ್ಮೆಂಟ್ನಲ್ಲಿ ನೀವು ಮಾಡಿದರೆ ಅಂದರೆ ಪರ್ಫೆಕ್ಟಾಗಿ ಬರುತ್ತೆ. ಹಾಗೆ ಔಟ್ಲೇಯರ್ ಕ್ರಂಚಿಯಾಗಿ ಒಳಗಡೆ ಜ್ಯೂಸಿಯಾಗಿ ತುಂಬಾ ರುಚಿಯಾಗಿರುತ್ತೆ. ಮಾಡೋದು ಸಹ ಅಷ್ಟೇ ಸ್ವಲ್ಪ. ಸೊ ಬನ್ನಿ ಹಾಗಾದರೆ ಈ ರೆಸಿಪಿನ ಹೇಗೆ ಮಾಡೋದಂತಂದೇಳಿ ಒಂದು ಸಲ ಚೆಕ್ ಮಾಡೋಣ. ಮೊದಲಿಗೆ ನಾನಿಲ್ಲಿ ಸ್ವೀಟ್ ಮಾಡೋದಕ್ಕೆ ಒಂದು 2 ಕಪ್ ಆಗೋಷ್ಟು ಮೈದಾ, ಹಾಗೆಯೇ ಒಂದು 1/4 ಚಮಚದಷ್ಟು ಉಪ್ಪು, ಒಂದು ಅರ್ಧ ಚಮಚ ಬೇಕಿಂಗ್ ಸೋಡಾ, ಒಂದು ಚಿಟಿಕೆಯಷ್ಟು ಅಡುಗೆ ಸೋಡಾ, ಒಂದು 4ರಿಂದ 5 ಸ್ಪೂನಷ್ಟು ಗಟ್ಟಿ ಮೊಸರು, ಒಂದು 1/4 ಕಪ್ ಆಗೋಷ್ಟು ಅಡುಗೆ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಇವೆಲ್ಲ ಹಾಕಿದ ಮೇಲೆ ಫಸ್ಟ್ ನೀರು ಹಾಕ್ದೇ ನಾವು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಅದನ್ನು ಈ ರೀತಿ ಉಂಡೆ ಕಟ್ಟಿದಾಗ ಅದು ಉಡಿದೇ ಇರೋ ಥರ ಹಾಗೆ ಇರಬೇಕು. ನೋಡ್ತಾ ಇದ್ದೀರಲ್ವಾ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇವಾಗ ನಾವು ಇದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟು ಯಾವ ಅದಕ್ಕೆ ಕಲಿಸ್ತೀವಲ್ವ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿರಬೇಕು, ಅದಕ್ಕೆ ಕಲಿಸ್ಕೋಬೇಕು. ನೀರು ಬಂದುಬಿಟ್ಟು ಒಂದೇ ಸಲ ಹಾಕಿ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಳ್ಳೋದಕ್ಕಿಂತ ಈ ರೀತಿ ಸ್ವಲ್ಪ ಹಾಕ್ಕೊಂಡು ನೋಡಿಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡ್ತಾ ಇದ್ದೀರಲ್ವ, ಹಿಟ್ಟನ್ನ ಅದಕ್ಕೆ ಕಲಿಸ್ಕೊಂಡ್ರೆ ಆಯಿತು. ಇವಾಗ ಪ್ಲೇಟ್ನ ಮುಚ್ಚಿ ಒಂದು 10 ನಿಮಿಷಗಳ ಕಾಲ ಸೈಡಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಇವಾಗ ನಾವು ಇದಕ್ಕೆ ಬೇಕಾಗಿರೋಂಥ ಪಾನಕನ ಪ್ರಿಪೇರ್ ಮಾಡ್ಕೊಳ್ಳೋಣ. ಇವಾಗ ಒಂದು ಸಣ್ಣ ಪಾತ್ರೆಗೆ ನಾನು ಆಗಲೇ ಮೈದಾ ಹಿಟ್ಟು ಏನು ತೊಗೊಂಡಿದ್ನಲ್ವ ಅದೇ ಕಪ್ಪಲ್ಲಿ 1.5 ಕಪ್ ಆಗೋಷ್ಟು ನಾನು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಅದೇ ಕಪ್ಪಲ್ಲಿ 1/4 ಕಪ್ ಆಗೋಷ್ಟು ನೀರನ್ನು ಸಹ ಸೇರಿಸ್ಕೊಂಡಿದ್ದೀನಿ. ಸಕ್ಕರೆ ಎಲ್ಲ ಕಂಪ್ಲೀಟಾಗಿ ಕರಗಿದ ಮೇಲೆ ಅದರಲ್ಲಿ ಸ್ವಲ್ಪ ಡಸ್ಟ್ ಇರುತ್ತಲ್ವ ಅದನ್ನು ಸೋಸ್ಕೊಂಡು ನಾವು ಜಾಮೂನಿಗೆ ಯಾವ ರೀತಿ ಪಾನಕನ ರೆಡಿ ಮಾಡ್ಕೊಳ್ತೀವೋ ಅದಕ್ಕಿಂತ ಸ್ವಲ್ಪ ತಿಕ್ಕಾಗಿ ಪಾನಕನ ರೆಡಿ ಮಾಡಿಕೊಂಡ್ರೆ ಆಯಿತು. ತುಂಬ ಗಟ್ಟಿ ಪಾಕ ಬರೆಸ್ಕೊಳ್ಳೋದೆಲ್ಲ ಏನೂ ಬೇಡ. ಸಕ್ಕರೆ ನೀರು ಸೋಸ್ಕೊಂಡಿದ್ದಾದಮೇಲೆ ಸ್ಟವ್ನ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಇಟ್ಟು ಸ್ಟವ್ನ ಆಫ್ ಮಾಡಿಕೊಂಡ್ರೆ ಆಯಿತು. ಸಕ್ಕರೆ ಪಾಕ ಅನ್ನೋದು ರೆಡಿ ಆಗುತ್ತೆ. ಈಗ ಆಲ್ರೆಡಿ ನಾವು ಹಿಟ್ಟು ಕಲಸಿಟ್ಕೊಂಡು ಒಂದು 10 ನಿಮಿಷ ಆಗಿದೆ. ಇವಾಗ ಪ್ಲೇಟ್ನ ಓಪನ್ ಮಾಡಿಕೊಂಡು ಮತ್ತೆ ನಾವು ಹಿಟ್ಟನ್ನ ನಾದ್ಕೊಳ್ಳೋದಕ್ಕೆಲ್ಲ ಹೋಗಬಾರ್ದು. ಹಾಗೆ ಡೈರೆಕ್ಟಾಗಿ ಈ ರೀತಿ ಉಂಡೆಗಳನ್ನ ಕಟ್ಕೊಂಡು ಮಧ್ಯದಲ್ಲಿ ಹೋಲ್ನ ರೆಡಿ ಮಾಡಿಕೊಂಡ್ರೆ ಆಗುತ್ತೆ. ಒಂದು ವೇಳೆ ಮತ್ತೆ ಏನಾದರೂ ಹಿಟ್ಟನ್ನ ನಾದ್ಕೊಂಡು ಮಾಡ್ಕೊಳ್ಳೋದಾದರೆ ಒಳಗಡೆ ಲೇಯರ್ ಇರುತ್ತಲ್ಲ ಹಿಟ್ಟಲ್ಲಿ ಅದೆಲ್ಲ ತುಂಬ ಸಾಫ್ಟಾಗಿ ಬಂದುಬಿಡುತ್ತೆ. ಈ ರೀತಿಯಾಗಿ ಉಂಡೆಗಳನ್ನ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ. ಉಂಡೆಗಳನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದಾದಮೇಲೆ ಈಗ ಆಲ್ರೆಡಿ ಎಣ್ಣೆನ ಸಹ ಬಿಸಿ ಆಗೋದಕ್ಕೆ ಇಟ್ಟಿದೆ. ಎಣ್ಣೆನೂ ಸಹ ಬಿಸಿ ಆಗಿದೆ. ಎಣ್ಣೆ ಬಂದುಬಿಟ್ಟು ತುಂಬ ಬಿಸಿಯಾಗಿರಬಾರ್ದು, ಸ್ವಲ್ಪ ಲೈಟಾಗಿ ಬಿಸಿ ಮಾಡ್ಕೋಬೇಕು ಅಷ್ಟೇ. ಈ ಉಂಡೆಗಳನ್ನ ಈ ರೀತಿ ಎಣ್ಣೆ ಒಳಗೆ ಡಿಪ್ ಮಾಡಿದಾಗ ಲೈಟಾಗಿ ಈ ರೀತಿ ಬಬಲ್ಸ್ ಬರಬೇಕು ಅಷ್ಟೇ. ಹಾಗೆ ಎಣ್ಣೆಲಿ ಹಾಕಿದ ತಕ್ಷಣ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋದಕ್ಕೆಲ್ಲ ಹೋಗಬಾರ್ದು. ಅವೆಲ್ಲ ಈ ರೀತಿ ಎಣ್ಣೆಯಿಂದ ಮೇಲ್ಗಡೆ ಬಂದಾಗ ಟರ್ನ್ ಮಾಡಿಕೊಂಡು ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು 7ರಿಂದ 8 ನಿಮಿಷ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ರೋಸ್ಟ್ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ಬೇಯುತ್ತೆ. ಅಂದರೆ ಒಳಗಡೆ ಆಗಿರ್ಬೋದು ಮೇಲ್ಗಡೆ ಆಗಿರ್ಬೋದು ತುಂಬಾ ಚೆನ್ನಾಗಿ ಬೇಯುತ್ತೆ. ಸ್ಟವ್ನ ಹೈ ಫ್ಲೇಮಲ್ಲಿ ಇಟ್ಟು ರೋಸ್ಟ್ ಮಾಡ್ಕೊಳ್ಳೋದಾದರೆ ಒಳಗಡೆ ಎಲ್ಲ ಹಾಗೆ ಇದ್ಬಿಡುತ್ತೆ. ಸೊ ನೋಡ್ತಾ ಇದ್ದೀರಲ್ವ, ಈ ರೀತಿ ಗೋಲ್ಡನ್ ಕಲರ್ ಬಂದಾಗ ನಾವು ಎಣ್ಣೆಯಿಂದ ತೆಗಿಬೇಕಾಗತ್ತೆ. ಇವಾಗ ಈ ಉಂಡೆಗಳನ್ನೆಲ್ಲ ತೆಗೆದುಬಿಟ್ಟು ಹಾಗೆ ಡೈರೆಕ್ಟಾಗಿ ಸಕ್ಕರೆ ಪಾಕ ಮಾಡಿ ಇಟ್ಕೊಂಡಿದ್ವಲ್ವ ಅದರಲ್ಲಿ ಡಿಪ್ ಮಾಡ್ಕೊಳ್ತಾ ಇದ್ದೀನಿ. ಸಕ್ಕರೆ ಪಾಕ ಬಂದುಬಿಟ್ಟು ತುಂಬ ಬಿಸಿನೂ ಇರಬಾರ್ದು, ಹಾಗೆ ತುಂಬ ತಣ್ಣಗೂ ಇರಬಾರ್ದು, ಒಂದು ಮೀಡಿಯಮ್ ಆಗಿ ಬಿಸಿಯಾಗಿರಬೇಕಾಗುತ್ತೆ. ಸಕ್ಕರೆ ಪಾಕದಲ್ಲಿ ಹಾಕಿ ಡಿಪ್ ಮಾಡಿದ್ದಾದಮೇಲೆ 1 ನಿಮಿಷ ಸಕ್ಕರೆ ಪಾಕದಲ್ಲಿ ಬಿಟ್ಟು ಪ್ಲೇಟಿಗೆ ಸರ್ವ್ ಮಾಡಿಕೊಂಡ್ರೆ ಆಯಿತು. ಸಕ್ಕರೆ ಪಾಕ ಎಲ್ಲ ನೀಟಾಗಿ ಹೀರ್ಕೊಂಡಿರುತ್ತೆ. ಹಾಗೆ ಸೆಕೆಂಡ್ ಟೈಮ್ ಬಾದುಷಾನ ಎಣ್ಣೆ ಒಳಗೆ ಹಾಕಬೇಕಾದ್ರೆ ಸ್ಟವ್ನ ಆಫ್ ಮಾಡಿಕೊಂಡು ಅವು ಕಂಪ್ಲೀಟಾಗಿ ಮೇಲ್ಗಡೆ ಬಂದಮೇಲೆ ಸ್ಟವ್ನ ಆನ್ ಮಾಡಿಕೊಂಡು ಮಾಡ್ಕೋಬೇಕಾಗುತ್ತೆ. ಇಲ್ಲಾಂದರೆ ಅದು ತುಂಬ ಡೀಪಾಗಿ ರೋಸ್ಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ನೋಡಿದ್ರಲ್ವ ಇವತ್ತಿನ ರೆಸಿಪಿ ಎಷ್ಟು ಈಸಿಯಾಗಿ ರೆಡಿ ಆಯಿತು ಅಂತ. ಸೊ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.